ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಬೆಂಗಳೂರಿಂದ 90 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಕೈಲಾಸಗಿರಿ ಕೇವ್ಸ್ಗೆ ಹೊರಟಿದ್ದೀವಿ. ತುಂಬಾ ಚೆನ್ನಾಗಿರುವಂಥ ಈ ಕೇವ್ಸು ಹಾಗೆ ವಾತಾವರಣ, ಅಲ್ಲಿನ ಸೌಂದರ್ಯ, ಪ್ರಾಕೃತಿಕ ಸೌಂದರ್ಯ, ಇದನ್ನು ನೋಡೋದಕ್ಕೆ ನೀವು ಈ ಕೇವ್ಸ್ನ ವಿಸಿಟ್ ಮಾಡಲೇಬೇಕು. ಅಲ್ಲೇ ಹತ್ತಿರದಲ್ಲಿ ಒಂದು ಬೆಟ್ಟ ಕೂಡ ಇದೆ. ಆ ಬೆಟ್ಟದ ಮೇಲೆ ಹತ್ತಿ ಆ ಸೌಂದರ್ಯವನ್ನು ನೀವು ನೋಡಿದಾಗ ಮಾತ್ರ ಈ ಕೈಲಾಸಗಿರಿ ಪರ್ವತ ಹಾಗೆ ಕೇವ್ಸ್ನ ಸಂಪೂರ್ಣವಾದ ಖುಷಿಯನ್ನು ಪಡ್ಕೊಳ್ತೀರಾ. ಸೊ ಬನ್ನಿ, ಇವತ್ತು ನಾವು ಹೊರಟಿದ್ದೀವಿ ಬೆಂಗಳೂರಿಂದ ಕೈಲಾಸಗಿರಿ ಕೇವ್ಸ್ಗೆ. ಇದು ಕೈಲಾಸಗಿರಿ ಕೇವ್ಸ್ಗೆ ಬಂದಿದ್ದೀವಿ. ಚಿಂತಾಮಣಿನಲ್ಲಿರುವಂಥದ್ದು. ಬೆಂಗಳೂರಿಂದ 90 ಕಿಲೋಮೀಟರ್ಸ್ ದೂರದಲ್ಲಿದೆ. ನಾವು 8:30 ಏನ್ರಿ ಬಿಟ್ಟಿದ್ದು. ನಾವು 8:30ಗೆ ಬಿಟ್ಟಿದ್ದು, ಇವಾಗ 11:30ಗೆ ರೀಚ್ ಆಗಿದ್ದೀವಿ. ಹಾಂ, ಒಂದು ಹಾಫ್ ಆನ್ ಅವರ್ ಬ್ರೇಕ್ ತೊಗೊಂಡಿದ್ವಿ ಬ್ರೇಕ್ಫಾಸ್ಟ್ಗೆ. ಇವಾಗ 11:30. ಬನ್ನಿ, ಹೇಗಿದೆ ನೋಡಿ. ಸೊ ಫ್ರೆಂಡ್ಸ್, ಇದೇ ಎಂಟ್ರೆನ್ಸು. ನೀವು ಕಾರ್ ಪಾರ್ಕಿಂಗಿಗೆಲ್ಲ ಸುಮಾರು ಜಾಗ ಇದೆ. ಆರಾಮಾಗಿ ಕಾರ್ಗೆಲ್ಲ ಪಾರ್ಕ್ ಮಾಡ್ಕೋಬೋದು. 2 ವೀಲರ್ ಕಾರ್ ಎಲ್ಲ ಪಾರ್ಕಿಂಗಿಗೆ ತುಂಬ ದೊಡ್ಡದಾಗಿರುವಂಥ ಜಾಗ ಇದೆ. ಪಾರ್ಕ್ ಮಾಡಿಬಿಟ್ಟು ಹೀಗೆ ನಡ್ಕೊಂಡು ಬರಬೇಕು. ಒಂದು ಸ್ವಲ್ಪ ದೂರ ನಡಿಬೇಕು. ಒಂದು ಹಾಫ್ ಕಿಲೋಮೀಟ್ರಷ್ಟು ದೂರ ನಡ್ಕೊಂಡು ಬಂದಮೇಲೆ ನಿಮಗೆ ಕೈಲಾಸ ಕೇವ್ಸ್ ಸಿಗುತ್ತೆ. ಇಲ್ಲೇ ಸ್ಲಿಪ್ಪರ್ ಎಲ್ಲ ಬಿಟ್ಬಿಟ್ಟು ಹೀಗೆ ಮೆಟ್ಲಿದೆ, ಹತ್ಕೊಂಡು ಹೋಗಬೇಕು. ನೀವು ಇನ್ನೂ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಅಲ್ಲೆಲ್ಲ ಒಂದು ಸ್ವಲ್ಪ ಕಲ್ಲು ಹಾಗೆ ಜಲ್ಲಿ, ಇದು ಮರಳು ಹಾಗೆ ಇದೆ. ಸೊ ಹಾಗಾಗಿ ನೀವು ಅದನ್ನೆಲ್ಲ ನೋಡಿಕೊಂಡು ಹುಷಾರಾಗಿ ನಡ್ಕೊಂಡು ಬರಬೇಕು. ಇದೇ ಎಂಟ್ರೆನ್ಸ್, ಕೇವ್ಸ್ ಎಂಟ್ರೆನ್ಸ್ ಇದೆ. ಬನ್ನಿ, ಒಳಗೆ ಹೋಗೋಣ. ಗುಹೆ ಕೇವ್ಸ್. ಇದು ಕೈಲಾಸಗಿರಿ ಕೇವ್ಸ್ ಒಳಗಡೆ ಹೇಗಿದೆ. ಇಲ್ಲಿ ಹೋಮ ಮಾಡಿಬಿಟ್ಟು ಕಪ್ಪಗಾಗೋಗಿದೆ. ಒಳಗಡೆ ಹೋಮ ಮಾಡುವಂಥದ್ದಿದೆ, ಅದರಿಂದ ಅದು ಕಪ್ಪಗಾಗಿರೋದು. ಸುತ್ತಲೂ ನೋಡಿ, ಇದು ಮ್ಯಾನ್ ಮೇಡ್ ಕೇವ್ಸ್. ಇದು ಒಳಗಡೆ ಎಲ್ಲ ನೋಡಿ ಈ ಥರ ಮಾಡಿದ್ದಾರೆ. ಫ್ಯಾನ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಗಿರಿಜಾ ಕಲ್ಯಾಣ ಒಂದು ಸ್ಥಾಪನೆ ಮಾಡಿದ್ದಾರೆ. ಇವಾಗ ಹಿಂಗೆ ಹೋಗೋಣ. ಇದು ಎಂಟ್ರೆನ್ಸ್. ಈ ಕಡೆ ಬಂದರೆ ಇದನ್ನೆಲ್ಲ ನೋಡ್ಬೋದು. ಇವಾಗ ಹೀಗೆ ಮೇಲ್ಗಡೆ ಹೋಗ್ಬೋದು. ಫ್ರೆಂಡ್ಸ್, ಇಲ್ಲಿ ವಲ್ಲಭ ಗಣಪತಿ ಹಾಗೆ ಜಗದಾಂಬ, ಶಿವ, ಆಮೇಲೆ ಸುಬ್ರಹ್ಮಣ್ಯ, ಇಷ್ಟು ದೇವ್ರನ್ನ ಸ್ಥಾಪನೆ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿಂದ ಹೊರಗಡೆ ಬರ್ಬೋದು. ನೋಡಿ, ಈ ಕೈಲಾಸ ಕೇವ್ಸ್ ಎಷ್ಟು ಹೈಟ್ ಅಂದರೆ 105 ಮೀಟರ್ಸ್ ಅಷ್ಟು ಹೈಟ್ ಇದೆಯಂತೆ. ಅಂದರೆ 345 ಫೀಟ್ ಅಂತ ಹೇಳ್ಬೋದು. ಅಷ್ಟು ಹೈಟ್ ಇದೆಯಂತೆ. ಆಮೇಲೆ ಇದೆಲ್ಲ ಮ್ಯಾನ್ ಮೇಡ್ ಕೇವ್ಸ್. ಇದು ಒಳಗಡೆ ಎಲ್ಲ ನೀವು ನೋಡಿದ್ರೆ ಫ್ಯಾನು ಇದೆಲ್ಲ ಹಾಕ್ಬಿಟ್ಟು ಎಲ್ಲ ಅರೇಂಜ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಲ್ಲಿ ದೇವ್ರನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಕಲ್ಯಾಣೋತ್ಸವದ ಮಂಟಪ ಒಂದು ಮಾಡಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನೋಡಿಕೊಂಡು ನೀವು ಇದೇ ದಾರಿನಲ್ಲಿ ಬಂದಾಗ ಇಲ್ಲೆಲ್ಲ ಸುಮಾರು ತಿಂಡಿಗಳು ನಿಮ್ಗೆ ಸಿಗುತ್ತೆ. ಬೇಕಂದರೆ ಇನ್ನೊಂದು ಚೂರು ಹಾಗೆ ಹೋದರೆ ಅಲ್ಲಿ ನಿಮಗೆ ಪ್ರಸಾದವನ್ನು ಕೊಡ್ತಿರ್ತಾರೆ. ಅಲ್ಲಿ ನಮಗೆ ಸಿಕ್ಕಿದ್ದು ಬಿಸಿಯಾಗಿರುವಂಥ ಉಪ್ಪಿಟ್ಟು, ಕೇಸರಿ ಬಾತ್, ಇದೆರಡನ್ನ ಕೊಟ್ಟರು ನಮಗೆ ಅಲ್ಲಿ ಪ್ರಸಾದ ಅಂತ. ತುಂಬಾ ಟೇಸ್ಟಿಯಾಗಿತ್ತು. ಆಮೇಲೆ ಅಲ್ಲೇ ನೀರು ಕೂಡ ಇರುತ್ತೆ. ಆರಾಮಾಗಿ ಕೂತ್ಕೊಂಡು ಪ್ರಸಾದನ ತಗೊಂಡು ತಿಂದ್ಬಿಟ್ಟು ಅಲ್ಲಿಂದ ನೀವು
ನಿಮ್ಮ ಕಾರ್ ಇದ್ದರೆ ಅಥವಾ ಬೈಕ್ ಇದ್ದರೆ ಅದನ್ನು ತೊಗೊಂಡು ನೀವು ಬೆಟ್ಟ ಹತ್ತೋದಕ್ಕೆ ಹೋಗಬೇಕು. ನೋಡಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಊಟಕ್ಕೆಲ್ಲ ಅರೇಂಜ್ ಮಾಡಿರ್ತಾರಂತೆ, ಅಲ್ಲೂ ಇದೆ ಊಟ. ಬಟ್ ನಮಗೆ ಪ್ರಸಾದ ಒಂದು ಸಿಕ್ತು, ಅದನ್ನು ತೊಗೊಂಡು ನಾವು ಹೊರಟ್ವಿ. ಸೊ ಫ್ರೆಂಡ್ಸ್ ನೋಡಿ, ವ್ಯೂ ಪಾಯಿಂಟ್ ನೋಡೋದಕ್ಕೆ ಹೋಗಬೇಕಾದ್ರೆ ಈ ದಾರಿ ತುಂಬ ಲೋನ್ಲಿಯಾಗಿತ್ತು. ಆಮೇಲೆ ಬರೀ ಗಿಡಗಳು, ಮಣ್ಣಿನ ರೋಡು. ನಿಮ್ಮ ವೆಹಿಕಲ್ ಸ್ಟಡಿ ಇದ್ದರೆ ಮಾತ್ರ ನೀವು ವೆಹಿಕಲ್ನ ತೊಗೊಂಡೋಗಿ, ಇಲ್ಲಾಂದರೆ ವೆಹಿಕಲ್ ಏನಾದರೂ ಕೆಟ್ಟೋದ್ರೆ ಅಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೋಡಿ, ವ್ಯೂ ಪಾಯಿಂಟು ಟಿಪ್ವರೆಗೂ ಇದೆ. ನಾವು ಸರಿ ಒಂದು ಸ್ವಲ್ಪ ದೂರ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ನಮ್ಮನೆಯವರು ಸಾಕು, ಲೋನ್ಲಿ ಪ್ಲೇಸು ಬೇಡ ಅಂತ ಹೇಳ್ತಿದ್ರು. ಇಲ್ಲ, ಇನ್ನೊಂದು ಚೂರು ದೂರ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಹೋಗಬೇಕಾದ್ರೆ ಅಲ್ಲಿ ಮೊದಲು ನಾವು ಕೈಲಾಸಗಿರಿ ಕೇವ್ಸ್ ನೋಡಿದ್ವಲ್ಲ, ಇವಾಗ ನೆಕ್ಸ್ಟ್ ನಮಗೆ ಅಲ್ಲಿ ಒಬ್ಬರು ದಾರಿನಲ್ಲಿ ಸಿಕ್ಕಿ ಅವ್ರು ಹೇಳಿದರು ಇನ್ನೊಂದು ಚೂರು, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ, ಏನು ನಿಲ್ಲಿಸ್ಬಿಟ್ಟು ನಾವು ಅಲ್ಲೇ ಸಾಕು ಅಂದ್ಕೊಂಡಿದ್ವಿ. ಇಲ್ಲ, ಇನ್ನೊಂದು ಸ್ವಲ್ಪ ದೂರ ಹೋಗಿ ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ದೇವಸ್ಥಾನ ಕೂಡ ಇದೆ ಅಂದರು. ಸರಿ ಅಂದ್ಬಿಟ್ಟು ಮತ್ತೆ ನಾವು ವೆಹಿಕಲ್ನ ತೊಗೊಂಡು ಹೊರಟ್ವಿ. ನೋಡಿ, ಇಲ್ಲಿ ವೆಹಿಕಲ್ ನಿಲ್ಲಿಸ್ಬಿಟ್ಟು ನಾವು ಇಲ್ಲ ಸಾಕು ಇಷ್ಟೇ ಅಂದ್ಕೊಂಡಿದ್ವಿ. ಬಟ್ ದಾರಿನಲ್ಲಿ ಒಬ್ಬರು ಸಿಕ್ಕಿ ನಮ್ಗೆ ಹೇಳಿದ್ರು, ಇಲ್ಲ ಇನ್ನೊಂದು ಸ್ವಲ್ಪ ದೂರ ಹೋಗಿ, ಇಷ್ಟು ದೂರ ಬಂದಿದ್ದೀರಾ, ಇನ್ನೊಂದು ಚೂರು ದೂರ ಹೋದರೆ ನಿಮಗೆ ಅಲ್ಲೊಂದು ದೇವಸ್ಥಾನ ಇದೆ, ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ, ಅಷ್ಟು ನೋಡ್ಕೊಂಡು ಬಂದುಬಿಡಬೇಕಾದ್ರೆ ಆಗಲ್ಲ ಅಂದರೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಅಲ್ಲಿ ಕೂಡ ವ್ಯೂ ಪಾಯಿಂಟ್ ಇತ್ತು, ಅದು ಕೂಡ ನೋಡಿದ್ವಿ. ಸರಿ ಹೋಗೋಣ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿ ಮುಂದೆ ನಾವು ಹೋದಾಗ ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ, ಇದೇ ಆ ದೇವಸ್ಥಾನ, ವಿಠಲ ಆಂಜನೇಯ ದೇವಸ್ಥಾನ ಅಂತ. ಸಣ್ಣ ದೇವಸ್ಥಾನ, ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸುತ್ತಲೂ ತುಂಬಾ ಚೆನ್ನಾಗಿದೆ, ತುಂಬಾ ತಣ್ಣಗಿರುವಂಥ ಗಾಳಿ, ಬೆಟ್ಟ. ಆಮೇಲೆ ಅಲ್ಲಿ ನಾವು ಹೋಗಿದ್ದ ದಿನ ಬಿಸಿಲಿರಲಿಲ್ಲ. ಸೊ ಹಾಗಾಗಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ವಿಠಲ ಆಂಜನೇಯ ದೇವಸ್ಥಾನ. ಅಲ್ಲೊಂದು ದೇವಸ್ಥಾನ ಇದೆ. ಸೊ ನಾವು ಅಂದ್ಕೊಂಡ್ವಿ, ಸರಿ ಇನ್ನೊಂದು ಚೂರು ನಡ್ಕೊಂಡು ಹೊರಟೋಗೋಣ, ಅಲ್ಲೊಂದು ದೇವಸ್ಥಾನ ಇದೆಯಲ್ಲ ಅದನ್ನು ನೋಡ್ಕೊಂಡು ಬಂದ್ಬೇಡ ಅಂದ್ಬಿಟ್ಟು ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ನಡ್ಕೊಂಡು ಹೋದ್ವಿ. ಅಲ್ಲಿ ಹತ್ಕೊಂಡು ಮೇಲ್ಗಡೆವರೆಗೂ ಆ ದೇವಸ್ಥಾನ ನೋಡೋಣ ಅಂದ್ಬಿಟ್ಟು ಹೋದ್ವಿ. ನಮಗೆ ಅಲ್ಲಿ ಯಾವ ದೇವಸ್ಥಾನ ಇದೆ ಅಂತಲೂ ಗೊತ್ತಿಲ್ಲ, ಬಟ್ ದೇವಸ್ಥಾನ ಇರೋದು ನೋಡಿಬಿಟ್ಟು ನಾವು ಹೊರಟ್ವಿ. ನೋಡಿದ್ರಾ ಹೇಗಿದೆ ವ್ಯೂ ಪಾಯಿಂಟ್? ಇನ್ನೂ ಹತ್ಕೊಂಡು ಹೋಗಬೇಕು ಮೇಲ್ಗಡೆ. ಕಾಲೆಲ್ಲ ನೋವು ಬರುತ್ತೆ, ಯಾಕಂದರೆ ನಮಗೆ ಅಭ್ಯಾಸ ಇರೋದಿಲ್ವಲ್ಲ. ಸೊ ಹಾಗಾಗಿ ಆದರೂ ಕೂಡ ಹತ್ಕೊಂಡು ಮೇಲೆ ಬಂದ್ವಿ. ನೋಡಿ, ಇದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾವು ಅಲ್ಲಿ ಕೆಳಗಡೆಯಿಂದ ವಿಠಲ ಆಂಜನೇಯ ದೇವಸ್ಥಾನದಿಂದ ನೋಡಿದ್ವಲ್ಲ, ಆ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ತುಂಬಾ ತಣ್ಣಗಿರೋವಂಥ ಗಾಳಿ, ಫ್ರೆಶ್ ಗಾಳಿ, ಆಮೇಲೆ ಬೆಟ್ಟ. ಮತ್ತು ಇಲ್ಲೂ ಕೂಡ ನೀವು ದೇವಸ್ಥಾನ ಎಲ್ಲ ನೋಡಿಬಿಟ್ಟು ವ್ಯೂ ಪಾಯಿಂಟ್ ಕೂಡ ಇರುತ್ತೆ, ಇಲ್ಲೂ ಕೂಡ ನೋಡ್ಬೋದು. ನೋಡಿ, ಈ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಕೈಲಾಸಗಿರಿ ಪರ್ವತದಿಂದ ಮೇಲ್ಗಡೆಯಿಂದ ನೋಡಿದ್ರೆ ಹೇಗೆ ಕಾಣ್ಬೋದು ಅನ್ಸುತ್ತಲ್ಲ, ಆ ಥರ ಇತ್ತು ನೋಡಿ. ಸುತ್ತಲೂ ಬೆಟ್ಟ, ಆಮೇಲೆ ಮಂಜು ವಾತಾವರಣ, ಅಲ್ಲಿ ಸೂರ್ಯನ ಕಿರಣಗಳು. ಆಮೇಲೆ ಕೆಳಗಡೆ ನೋಡಿದ್ರೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿರೋವಂಥದ್ದು. ನಾವು ಅಲ್ಲಿಂದ ಹತ್ಕೊಂಡು ಬಂದಿರೋದಲ್ಲ. ಕೆಳಗಡೆ ವಿಠಲ ಆಂಜನೇಯ ಸ್ವಾಮಿ ದೇವಸ್ಥಾನ. ವ್ಯೂ ಮಾತ್ರ ಸೂಪರಾಗಿರುತ್ತೆ. ನೀವು ಕೈಲಾಸಗಿರಿ ಕೇವ್ಸ್ ನೋಡಿಬಿಟ್ಟು ಈ ಬೆಟ್ಟನ ಹತ್ತಲೇಬೇಕು, ಆವಾಗಲೇ ನೀವು ಎಂಜಾಯ್ ಮಾಡೋದು. ಅಷ್ಟು ದೂರದಿಂದ ಬಂದಿರ್ತೀರಲ್ಲ, ಈ ಬೆಟ್ಟ ಹತ್ತಿಬಿಟ್ಟು ಆ ನೇಚರ್ನ ಎಂಜಾಯ್ ಮಾಡಬೇಕು.
ಸರಿ, ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಚೂರು ಮೇಲ್ಗಡೆ ಹೋಗೋಣ ಅಂದ್ಬಿಟ್ಟು ಹತ್ಕೊಂಡು ಬಂದ್ಬಿಟ್ವಿ. ಟಿಪ್ಪುರ್ಗೂ ಬಂದಿದ್ದೀವಿ, ಇನ್ನೂ ಅಷ್ಟು ಮೇಲೆ ಹತ್ತಬೇಕು. ಈ ಬೆಟ್ಟ ಹತ್ತಬೇಕು. ಅಂಬುಜೇಶ್ವರ ದೇವಸ್ಥಾನ ಇದೆ, ಬಟ್ ಮಕ್ಕಳು ಹೋಗ್ತಾ ಇದ್ದಾರೆ. ನಮಗೆ ತುಂಬ ಸ್ಲೋಪ್ ಇರೋದ್ರಿಂದ ಇಷ್ಟೇ ಸಾಕು ಅಂತ ಇದೆ. ಸೊ ಫ್ರೆಂಡ್ಸ್, ಆಗಲ್ಲ ಅಂದ್ಕೊಂಡು ಮತ್ತೆ ಹತ್ತಿದ್ವಿ, ಟ್ರೈ ಮಾಡಿ. ಇನ್ನೊಂದು ಚೂರು ದೂರ ಮೇಲ್ಗಡೆ ಇರೋದು ಅಂಬುಜೇಶ್ವರ ಟೆಂಪಲ್ ಇದೆ ಅಂತ ಹೇಳಿದ್ರು. ನಿಮ್ಗೆ ಆಗಲ್ಲ ಅಂತಲೇ ಎಲ್ಲರೂ ಹೇಳಿದ್ರು. ಇಲ್ಲ ಆಗಲ್ಲ, ಹೆಂಗಸರೆಲ್ಲ ತುಂಬ ಮೇಲೆ ಹತ್ತಕ್ಕಾಗಲ್ಲ ಅಂದರು. ಆದರೂ ಕೂಡ ಹತ್ಕೊಂಡು ಹೋದ್ವಿ. ಯಾಕಾಗಲ್ಲ ನೋಡೋಣ ಅಂದ್ಕೊಂಡೇ ಹೋದ್ವಿ. ಅಂತೂ ನಾವು ಟಿಪ್ಪನ್ನು ರೀಚ್ ಮಾಡಿದ್ವಿ. ಇಲ್ಲಿ ಬರೀ ಮಣ್ಣು ಕಲ್ಲು, ಆ ಬೆಟ್ಟದ ಮೇಲೆ ಹಾಗೆ ನಡ್ಕೊಂಡು ಹೋಗಬೇಕು. ನಿಮಗೆ ಎಲ್ಲೂ ಮೆಟ್ಲುಗಳು ಸಿಗಲ್ಲ. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಹಿಡ್ಕೊಂಡು ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹತ್ಕೊಂಡು ಹೋಗಬೇಕು. ಮೇಲ್ಗಡೆ ರೀಚ್ ಆದಮೇಲೆ ನೀವು ವ್ಯೂ ನೋಡಬೇಕು. ಫ್ರೆಂಡ್ಸ್ ನೋಡಿ, ಟಿಪ್ಪಿಗೆ ಬಂದ್ಬಿಟ್ವಿ ನಾವು. ಅಲ್ಲಿ ನೋಡಿ, ಆಗಲ್ಲ ಅನ್ಕೊಂಡ್ವಿ, ಹತ್ಕೊಂಡು ಬಂದ್ಬಿಟ್ವಿ ನಾವು. ಸೂಪರ್ ಆಗಿದೆ ಜಾಗ. ಅಂಬುಜೇಶ್ವರ ಸ್ವಾಮಿ ಟೆಂಪಲ್. ಆಗಲ್ಲ ಅಂದ್ಕೊಂಡು ಕೂಡ ಮೊದಲು ನಾವೇನು ನೋಡಿದ್ವಿ, ಕೈಲಾಸಗಿರಿ ಕೇವ್ಸ್ ನೋಡಿದ್ಮೇಲೆ ವಿಠಲ ಆಂಜನೇಯ ದೇವಸ್ಥಾನ ನೋಡಿದ್ವಿ, ಆಮೇಲೆ ದುರ್ಗಾ ಪರಮೇಶ್ವರಿ ಟೆಂಪಲ್ ನೋಡಿದ್ವಿ. ಅದ್ರ ಮೇಲೆ ನೀವು ಬೆಟ್ಟ ಹತ್ಕೊಂಡು ಬಂದಾಗ ಅಂಬುಜೇಶ್ವರ ಸ್ವಾಮಿ ದೇವಾಲಯ, ಇಲ್ಲಿ ಸಣ್ಣದು ಅದು ಈಶ್ವರ ಟೆಂಪಲ್ ಇದೆ. ಇಲ್ಲೂ ಕೂಡ ದಿನ ಪೂಜೆ ಎಲ್ಲ ನಡೆಯುತ್ತಂತೆ. ಪೂಜಾರಿ ಕೂಡ ಅಲ್ಲೇ ಇದ್ದು ಪೂಜೆ ಮುಗಿಸ್ಕೊಂಡು ಸಂಜೆ 5 ಗಂಟೆಗೆ ಬಿಡ್ತಾರಂತೆ. ಸೊ ಹಾಗಾಗಿ ಹತ್ಕೊಂಡು ಮೇಲೆ ಬಂದ್ವಿ. ಇದೇ ಟಿಪ್ಪು, ಇದೇ ಲಾಸ್ಟ್ ಟಿಪ್ ಆಫ್ ದ ಬೆಟ್ಟ. ಇಳಿಬೇಕಾದ್ರೆ ಕೂಡ ಅಷ್ಟೇ ಕಷ್ಟ ಇದೆ. ಯಾಕಂದರೆ ಹತ್ತೋದು ಅಲ್ಲಿ ಇಲ್ಲಿ ಹಿಡ್ಕೊಂಡು ಹತ್ಬಿಡ್ಬೋದು, ಬಟ್ ಇಳಿಬೇಕಾದ್ರೆ ನಿಮಗೆ ಕಾಲು ನೋವು ಕೂಡ ಬರುತ್ತೆ. ಬರೀ ನೋಡಿ ಈ ಥರ ಬಂಡೆಗಳು ಕಲ್ಲುಗಳೇ ಇರೋದು. ಸೊ ಹಾಗಾಗಿ ನಿಧಾನಕ್ಕೆ ಇಳಿಬೇಕು. ಫ್ರೆಂಡ್ಸ್, ಆ ಬೆಟ್ಟದ ಮೇಲೆ ಕೊನೆ ತುದಿ ಮೇಲೆ ಹತ್ಕೊಂಡು ನೋಡಿ, ಈ ತುದಿ ಅದು ಮುಂದೆ ಹೋಗ್ಬೇಕು. ಆ ತುದಿ ಅದಕ್ಕಿಂತ ಮೇಲೆ ಹೋಗಿದ್ವಿ. ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಅಲ್ಲಿ ನೋಡ್ಬಿಟ್ಟು ಬಂದ್ವಿ. ಹತ್ತಕ್ಕಾಗಲ್ಲ ಅನ್ಕೊಂಡು, ಬಟ್ ಎಲ್ಲರೂ ನ್ಯೂ ಇಯರ್ ಡೇಗೆ ಸ್ಪೆಷಲ್ ಹತ್ಬಿಟ್ವಿ. ಹೇ ಜೈ ಹನುಮಾನ್ ಕಿ ಜೈ. ಅನ್ನದ ದಾಸೋಹ ಕೂಡ ನಡೆಯುತ್ತೆ. ಅನ್ನ ಸಾರಷ್ಟೇ, ಅಷ್ಟೇ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿತ್ತು. ಇಲ್ಲಿ ಬಂದರೆ ಕೈಲಾಸಗಿರಿ ದೇವಸ್ಥಾನ ಇದು ದೇವಾಲಯ ನೋಡಿಕೊಂಡು, ಕೇವ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ಈ ಬೆಟ್ಟದ ಬರಲೇಬೇಕು ನೀವು. ಈ ಬೆಟ್ಟ ಹತ್ತಬೇಕು. 5 ಗಂಟೆವರೆಗೂ ಮಾತ್ರ ಇಲ್ಲಿ ಊಟ ಇರುತ್ತೆ ಅಷ್ಟೇ. 5 ಗಂಟೆವರೆಗೂ ಅಷ್ಟೇ, ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿ ಬೆಟ್ಟ ಹತ್ತಕ್ಕೂ ಬಿಡೋಲ್ಲ. ಸೊ ಬಂದಾಗ ಮಿಸ್ ಮಾಡದೆ ಈ ಬೆಟ್ಟನ ಹತ್ತಿ ನೋಡಿ. ಈ ಬೆಟ್ಟ ಕೈಕಾಲು ಗಟ್ಟಿ ಇರಬೇಕು, ನೀವು ಸ್ಟ್ರಾಂಗ್ ಇರಬೇಕು, ಹತ್ತಬೇಕು. ಬರೀ ಕಲ್ಲು ಅಷ್ಟೇ ಇರೋದು, ಅದು ಕಲ್ಲು ಮೇಲೆ ಕಾಲಿಟ್ಕೊಂಡು ಹೋಗಬೇಕು. ಮೆಟ್ಲು ಗಿಟ್ಲು ಇಲ್ಲ, ಹಾಗೆ ನೀವು ಹತ್ತಬೇಕು. ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಹತ್ತಿದ್ರೆ ಆ ವ್ಯೂ ಕೂಡ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಬಂದಾಗ ಕೈಲಾಸಗಿರಿಗೆ ಇಲ್ಲೂ ಬಂದು ನೋಡ್ಕೊಂಡು ಹೋಗಿ. ತುಂಬಾ ಸೂಪರ್ ಆಗಿರೋಂಥ ಜಾಗ. ಬಾಯ್. ಬೆಟ್ಟ ಸುತ್ತಾಡ್ಕೊಂಡು ಇರ್ರಿ ಅಂತ ಹೇಳ್ತೀನಿ. ಬಾಯ್ ಹೇಳೋ ಕಾರ್ತಿಕ್. ಬಾಯ್ ಮಾಡ್ರೆ तुम्हें बाय मना check the mic and make sure it sound right boys